ಅದು ಆಡಿಷನ್ ಪೋಸ್ಟರ್ ತಗೊಂಡ್ ಬಾ. ಹಲೋ ಸರ್, ಮೂವಿ ಪ್ರಮೋಷನ್ ಬಗ್ಗೆ ಹೇಳಿದ್ರಲ್ಲ, ನನ್ನ ಹತ್ರ ಒಳ್ಳೆ ಕಂಟೆಂಟ್. ಅಯ್ಯೋ, ಕಂಟೆಂಟ್ ಎಲ್ಲ ಏನ್ ಬೇಡ, ನೀವು ಜಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ಕೊಟ್ರೆ ಸಾಕು, ನಿಮ್ ಫಾಲೋವರ್ಸ್ ಎಲ್ಲ ನೋಡ್ತಾರೆ. ಅಲ್ಲ ಸರ್, ಕೇಳಿಸ್ಕೊಳ್ಳಿ ಸರ್, ಒಂದೇ ಒಂದ್ ನಿಮಿಷ ಹೋಲ್ಡ್ ಅಲ್ಲಿ ಪೋಸ್ಟರ್ ತಂದೇನೋ ಕೊಡಿಲಿ. ಇಲ್ಲಿ ನೋಡು, ಇಲ್ಲಿ ಕೆಳಗಡೆ ಬೋಲ್ಡ್ ಲೆಟರ್ಸ್ ಅಲ್ಲಿ ರೀಲ್ಸ್ ಮಾಡುವವರಿಗೆ ಅವಕಾಶವಿಲ್ಲ ಅಂತ ಹಾಕ್ಸ್ಬಿಡು. ಯಾಕೆ ಎಲ್ಲ ಅಲಕ್ ಬುಲಕ್ ಅಲ್ಲಿ ಫೇಮಸ್ ಆಗಿರ್ತಾರೆ, ಆಕ್ಟಿಂಗ್ ಬಗ್ಗೆ ಗಂಧ ಗಾಳಿ ಗೊತ್ತಿರಲ್ಲ, ಅವ್ರನ್ನ ಹಾಕೊಂಡು ಏನ್ ಆಡಿಷನ್ ಮಾಡೋದ್ ನಾವು ಸರ್? ಮತ್ತೆ ಪ್ರಮೋಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. 500K ಅವ್ರು 1 million ಫಾಲೋವರ್ಸ್ ಇರೋರ್ನ ಕರ್ಸಿ ಹೀರೋ ಇಂದ ನಿಲ್ಸ್ಬಿಟ್ಟು ಒಂದೆರಡು ಡೈಲಾಗ್ ಕೊಟ್ಬಿಟ್ರೆ ಸಾಕು, ಅವರೇ ಪ್ರಮೋಷನ್ ಮಾಡ್ಕೋತಾರೆ. ನಾನು ಹೇಳಿದ್ ಪ್ರಿಂಟ್ ಹಾಕ್ಸು. ಶಿಟ್, ಹೋಲ್ಡ್ ಆಗಿಲ್ಲ. ಹಲೋ ಸರ್, ಏನೋ ಐಡಿಯಾ ಇದೆ ಅಂದ್ರಲ್ಲ, ಹೇಳಿ. ಬೇಡ ಬಿಡಿ ಸರ್, ಆ ಐಡಿಯಾ ಯಾಕೋ ವರ್ಕ್ ಆಗಲ್ಲ ಅನ್ಸುತ್ತೆ. ನಾನು ನೀವ್ ಹೇಳ್ದಂಗೆ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಬಟ್ ಒಂದೇ ಒಂದ್ ಮಾತು ಹೇಳ್ಬೋದಾ? ಹೇಳಿ ಸರ್. ರೀಲ್ಸ್ ಮಾಡೋರು ಅಲಕ್ ಬುಲಕ್ ಅಲ್ಲೇ ಫೇಮಸ್ ಆಗಿರ್ಬೋದು, ಹಾಗಂತ ಅವ್ರಿಗೆ ಚೂರು ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ. ಅದ್ರಲ್ಲಿ ಅರ್ಧಕ್ಕರ್ಧ ಜನರ ಕನ್ಸು, ಪ್ಯಾಷನ್ ಸಿನಿಮಾನೇ ಆಗಿರುತ್ತೆ. ಆದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಯಾರನ್ನ ಕೇಳ್ಬೇಕು ಅಂತ ಗೊತ್ತಿರೋದಿಲ್ಲ ಅಷ್ಟೇ. ಫಿಲ್ಮ್ ಅಲ್ಲಿ ಸಿಗದಿರೋ ಆಪರ್ಚುನಿಟಿ ಇಲ್ಲಿ ಸಿಗ್ತಾ ಇದೆ, ಅಲ್ಲಿ ಇಲ್ದಿರೋ ರೆಕಗ್ನಿಷನ್ ಇಲ್ಲಿ ಸಿಗ್ತಾ ಇದೆ. ಇದನ್ನ ನೋಡಿ ಡೈರೆಕ್ಟರ್, ಪ್ರೊಡ್ಯೂಸರ್ ನಮ್ನ ಗುರುತಿಸಿ ಒಂದು ಚಾನ್ಸ್ ಕೊಡ್ಬೋದು ಅನ್ನೋ ಸಣ್ಣ ಆಸೆ ಅಷ್ಟೇ. ನೀವು ಸ್ವಲ್ಪ ಜನ ಮಾತಾಡ್ಸಿ ನೋಡಿ, ಫಿಲ್ಮ್ ಬಗ್ಗೆ ಅವ್ರಿಗಿರೋ ಪ್ಯಾಷನ್ ನಿಮ್ಗೆ ಅರ್ಥ ಆಗುತ್ತೆ. ಹಾಗಂತ ರೀಲ್ಸ್ ಮಾಡೋರ್ಗೆಲ್ಲ ಚಾನ್ಸ್ ಕೊಡಿ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಆಡಿಷನ್ಗೆ ಅವ್ರನ್ನ ಕನ್ಸಿಡರ್ ಮಾಡ್ಬೋದಲ್ವಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸರ್. ನಿಮ್ಮ ವಿಡಿಯೋ ಕಳಿಸ್ಕೊಡ್ತೀನಿ. ರಾಜೇಶ್, ಆ ಕೆಳಗಡೆ ಎಲ್ಲ ಇನ್ನೇನು ಬೇಡ ಬಿಡಪ್ಪ.